ನನ್ನ ವಿರುದ್ಧ ದೂರು ದಾಖಲಾಗಿ 3 ವರ್ಷಗಳಾಗಿದೆ. 3 ವರ್ಷಗಳಿಂದ ಪ್ರಕರಣ ಬಾಕಿ ಉಳಿಸಿದ್ಯಾಕೆ ವಿವರಿಸಿ. ನಂಜನಗೂಡು ಪೊಲೀಸ್ ಅಧೀಕ್ಷಕರಿಗೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ತಮ್ಮ ಮೇಲಿನ ಪ್ರಕರಣದ ಬಗ್ಗೆ ಮಾಹಿತಿ ಕೋರಿ ಪತ್ರ ಬರೆಯಲಾಗಿದೆ. ಸರ್ಕಾರದ ಹಣ, ಕೋರ್ಟ್ ಸಮಯ ವ್ಯರ್ಥವಾಗ್ತಾ ಇದೆ. 1 ವಾರದೊಳಗೆ ನೀವು ನನ್ನ ಪತ್ರಕ್ಕೆ ವಿವರಣೆ ನೀಡಿ, ಇಲ್ಲವೇ ನಾನು ನ್ಯಾಯಾಲಯದ ಮೆಟ್ಟಿಲೇರಬೇಕಾಗತ್ತೆ. ಪೊಲೀಸ್ ಅಧೀಕ್ಷಕರಿಗೆ ಪತ್ರದ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. 3 ವರ್ಷಗಳಿಂದ ಪ್ರಕರಣ ಬಾಕಿ ಉಳಿಸಿಕೊಂಡಿದ್ಯಾಕೆ? ಈ ನನ್ನ ವಿರುದ್ಧ ದೂರು ದಾಖಲಾಗಿ 3 ವರ್ಷಗಳಾಗಿದೆ. ಆದ್ರೆ ಇಲ್ಲಿವರೆಗೂ ಬಾಕಿ ಉಳಿಸಿಕೊಂಡಿರೋದು ಯಾಕೆ? ನಂಜನಗೂಡು ಪೊಲೀಸ್ ಅಧೀಕ್ಷಕರಿಗೆ ಸ್ನೇಹಮಯಿ ಕೃಷ್ಣ ಈ ಪತ್ರವನ್ನು ಬರೆದಿರೋದು. ತಮ್ಮ ಮೇಲಿನ ಪ್ರಕರಣದ ಬಗ್ಗೆ ಮಾಹಿತಿ ಕೋರಿ ಪತ್ರವನ್ನು ಬರೆಯಲಾಗಿದೆ. ಸರ್ಕಾರದ ಹಣ ವೇಸ್ಟ್ ಆಗ್ತಾ ಇದೆ, ಕೋರ್ಟ್ನ ಸಮಯ ವ್ಯರ್ಥ ಆಗ್ತಾ ಇದೆ. 1 ವಾರದೊಳಗೆ ನೀವು ನನ್ನ ಪತ್ರಕ್ಕೆ ವಿವರಣೆ ಕೊಡಿ, ಇಲ್ಲ ಅಂತಂದ್ರೆ ನಾನು ನ್ಯಾಯಾಲಯದ ಮೆಟ್ಟಿಲಿರಬೇಕಾಗತ್ತೆ ಅಂತ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸ್ ಅಧೀಕ್ಷಕರಿಗೆ ಪತ್ರದ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 3 ವರ್ಷಗಳಾಗಿದೆ, ಆದರೂ ಕೂಡ ನೀವು ಈ ತನಿಖೆ ಯಾವ ಥರ ನಡೆದಿದೆ, ಏನು ಎತ್ತ, ಪ್ರಕರಣದ ಕತೆಗೇನು, ಯಾವುದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿಲ್ಲ. ಏನಾಗ್ತಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕೆ ಹೀಗೆ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ. ಪೊಲೀಸ್ ಅಧೀಕ್ಷಕರಿಗೆ ಬರೆದಂಥ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ TV5ನ ವಿಂಡೋ ಮೇಲೆ. ನೋಡಿ, ಸ್ನೇಹಮಯಿ ಕೃಷ್ಣ ಅವರು ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಸುಮ್ಮನೆ ಸರ್ಕಾರದ ಹಣನೂ ವೇಸ್ಟ್ ಆಗ್ತಾ ಇದೆ, ಕೋರ್ಟ್ನ ಸಮಯವೂ ವ್ಯರ್ಥ ಆಗ್ತಿದೆ, ಬೇಗ ಉತ್ತರ ಕೊಡಿ. ಇಲ್ಲ ಅಂತಂದ್ರೆ ನನ್ನ ಹತ್ರ ಬೇರೆ ಆಪ್ಷನ್ ಇದೆ, ನಾನು ನ್ಯಾಯಾಲಯದ ಮೊರೆ ಹೋಗಬೇಕಾಗತ್ತೆ ಅಂತ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಪತ್ರವನ್ನೇ ಬರೆದಿದ್ದಾರೆ. ಇದಕ್ಕೆ ಪೊಲೀಸ್ ಅಧೀಕ್ಷಕರು ಏನು ರಿಪ್ಲೈ ಕೊಡ್ತಾರೆ ನೋಡಬೇಕು.